ಹಲೋ ಗೆಳೆಯರೇ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸುಸ್ವಾಗತ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಕಾವ್ಯ ಮತ್ತೆ ಆ ಮಾಂತ್ರಿಕನ ನಡುವೆ ಕೆಲವು ಸಂಭಾಷಣೆಗಳು ನಡೆಯುತ್ತೆ. ಆ ಮಾಂತ್ರಿಕ ಕಾವ್ಯಳನ್ನ ತಡೆಯಲು ಪ್ರಯತ್ನ ಪಡ್ತಿರ್ತಾನೆ. ಆ ಮಾಂತ್ರಿಕ ಕಾವ್ಯಳಿಗೆ ಎಚ್ಚರವನ್ನ ನೀಡಿರ್ತಾನೆ. ಅವಳ ಕೈಯಲ್ಲಿರುವ ನಕ್ಷೆ ಕೇವಲ ನಕ್ಷೆ ಅಲ್ಲ, ಅದು ಒಂದು ನಾಶದ ದಾರಿ. ನೀನು ಅಲ್ಲಿಗೆ ಹೋಗ್ಬೇಡ, ಇಲ್ಲಿಂದ ವಾಪಸ್ ಹೋಗು ಅಂತ ಪದೇ ಪದೇ ಹೇಳ್ತಿರ್ತಾನೆ. ಆದರೂ ಕಾವ್ಯ ಅವನ ಮಾತನ್ನ ಕಡೆಗಣಿಸಿರ್ತಾಳೆ. ಈಗ ಆ ದೃಶ್ಯ, ಆ ಕಥೆಯ ಮುಂದಿನ ಭಾಗವನ್ನ ನಾವು ತಿಳ್ಕೊತಾ ಹೋಗೋಣ. ಕಾವ್ಯಳ ಕೈಯಲ್ಲಿ ಕಾಗದಗಳು ಇರ್ತವೆ, ಕಾಗದಗಳ ಸಮೂಹಗಳು ಇರ್ತವೆ. ಆ ಕಾಗದಗಳ ಸಮೂಹಗಳನ್ನ ನೋಡಿದ ಮಾಂತ್ರಿಕನು ಇಂದಿನಿಂದ ಮಾತಾಡ್ತಾನೆ. ಮಾಂತ್ರಿಕ, ಕಾವ್ಯ, ನಿನ್ನ ಕೈಯಲ್ಲಿ ಇರುವುದು ಕೇವಲ ಹಳೆಯ ನಕ್ಷೆಯಂತೆ ನಿನಗೆ ಕಾಣಬಹುದು, ಆದರೆ ಅದು ದೊಡ್ಡ ಷಡ್ಯಂತ್ರದ ಬಾಗಿಲು ತೆರೆಯುತ್ತದೆ. ಕಾವ್ಯ ಆ ಮಾತನ್ನ ಕೇಳಿಸಿಕೊಂಡ ಕಾವ್ಯ ಕಾಗದವನ್ನ ದಿಟ್ಟಿಸಿ ನೋಡುತ್ತಾ, ಓಹ್, ಇದು ಕೇವಲ ಏನೋ ಒಂದು ಪತ್ತೆಯನ್ನ ನೀಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದನ್ನ ಎಚ್ಚರಿಕೆಯಿಂದ ಮಗದೊಮ್ಮೆ ನೋಡ್ತಾಳೆ. ಅದರಲ್ಲಿ ಮೃತರ ಮನೆ ಎಂದು ಬರೆದಿರುತ್ತೆ. ಆ ಮೃತರ ಮನೆ ಎಂಬುದು ಒಂದು ಗುಹೆಯ ಸ್ಥಳವಾಗಿರುತ್ತೆ. ಮಾಂತ್ರಿಕ ಇತ್ತ ನಗುತ್ತಾ, ಹೌದು, ಅದೊಂದು ಪುರಾತನ ಸಮಾಧಿ ಪ್ರದೇಶ. ನಿನ್ನಂತವರಿಗೆ ಎಚ್ಚರಿಕೆಯಾಗಬೇಕು. ಅದು ಕೇವಲ ಸಮಾಧಿಯಲ್ಲ, ಅದು ಸತ್ಯವನ್ನ ಒದಗಿಸಿರುವ ಸ್ಥಳ ಎಂದು ಕಾವ್ಯಳಿಗೆ ಹೇಳ್ತಾನೆ. ಕಾವ್ಯ, ನಾನು ಈ ಸತ್ಯವನ್ನ ಕಂಡುಹಿಡಿಯಲು ಆಗ್ಲೇ ತೀರ್ಮಾನಿಸಿದ್ದೇನೆ. ನೀನು ಯಾಕೆ ಇದನ್ನ ಇಷ್ಟು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದೀಯಾ ಎಂದು ಮರು ಪ್ರಶ್ನೆಯನ್ನ ಮಾಂತ್ರಿಕನಿಗೆ ನೀಡ್ತಾಳೆ. ಮಾಂತ್ರಿಕ ಗಟ್ಟಿ ಧ್ವನಿಯಿಂದ, ಇದು ನೀನು ಭಾವಿಸಿರುವಷ್ಟು ಇದು ಸರಳವಿಲ್ಲ. ಅದು ಕೇವಲ ಸತ್ಯವನ್ನಷ್ಟೇ ಬಯಲಿಗೆ ತರುತ್ತದೆ ಅಂತ ಅಂದ್ಕೊಂಡಿದೀಯಾ, ಆದರೆ ಅದು ನಿನ್ನನ್ನ ನಾಶ ಮಾಡುತ್ತೆ. ನಿನ್ನ ಹಿಂದೆ ಬಂದವರನ್ನ ಈ ಕಾಡು ಆಲ್ರೆಡಿ ತಿಂದಿದೆ. ಅವರು ನಾಶವಾಗಿ ಹೋಗಿದ್ದಾರೆ. ನೀನು ಕೂಡ ಅದೇ ದಾರಿಯಲ್ಲಿ ಹೋಗಲು ಇಚ್ಛಿಸುತ್ತೀಯಾ ಎಂದು ಕೇಳ್ತಾನೆ. ಕಾವ್ಯ ಆ ನಕ್ಷೆಗಳನ್ನ ಜೋಡಿಸ್ತಾ ಇರ್ತಾಳೆ. ನಕ್ಷೆಗಳನ್ನ ಜೋಡಿಸುತ್ತಾ ಮಾಂತ್ರಿಕನಿಗೆ ಹೀಗೆ ಅಂತಾಳೆ, ನನ್ನನ್ನ ಬೆದರಿಸಲು ಹೋಗ್ಬೇಡ, ನಾನು ಆ ಸ್ಥಳಕ್ಕೆ ಹೋಗಿ ಸತ್ಯವನ್ನ ಹೊರ ತೆಗೆಯುತ್ತೇನೆ ಅಂತ ಹೇಳ್ತಾಳೆ. ಮಾಂತ್ರಿಕ ಕತ್ತಲಿನಡೆಗೆ ಹೋಗ್ತಾ, ನಾನು ನಿನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ ಕಾವ್ಯ. ಇನ್ನು ಮುಂದೆ ನಿನ್ನ ನಿಜವಾದ ಶತ್ರು ಒಬ್ಬನೇ, ಅದೇ ಶಕ್ತಿ ಅಂತ ಹೇಳಿ ಅವನು ಮರೆಯಾಗ್ತಾನೆ. ಮಾಂತ್ರಿಕ ಕಾವ್ಯ ಧೈರ್ಯ ಮಾಡಿ ಆ ಮೃತರ ಮನೆ ಎಂಬ ಗುಹೆ ಇರುವ ಸ್ಥಳಕ್ಕೆ ತಲುಪ್ತಾಳೆ. ಅದು ಈಗಾಗಲೇ ಮಾಂತ್ರಿಕ ಹೇಳಿದಂಗೆ ಅದು ಪುರಾತನ ಸಮಾಧಿಯ ಪ್ರದೇಶ. ಆ ಪ್ರದೇಶದಲ್ಲಿ ಕಾವ್ಯ ಕಾಲಿಡುತ್ತಿದ್ದಂತೆ ನೆಲ ಕುಸಿಯುವ ಸ್ಥಿತಿ ಉಂಟಾಗುತ್ತೆ. ಕತ್ತಲು ಆವರಿಸುತ್ತೆ. ಅಜ್ಞಾತ ಶಬ್ದಗಳು ಅಲ್ಲಿ ತುಂಬಿಕೊಂಡಿರುತ್ತೆ. ಕಾವ್ಯ ನಗುವನ್ನ ಕೊನೆಗಾಣಿಸುತ್ತಾ ಅವಳ ಕ್ಯಾಮರಾಗಳನ್ನ ಸಿದ್ಧಗೊಳಿಸುತ್ತಾಳೆ. ಆಗ ಅವಳ ಕ್ಯಾಮರಾವನ್ನ ಸಿದ್ಧಗೊಳಿಸಿದಾಗ ಒಂದು ಅಜ್ಞಾತ ಧ್ವನಿ ಎಲ್ಲೋ ದೂರದಿಂದ ನಿಂತು ಕಾವ್ಯಳಿಗೆ ಕೇಳುತ್ತೆ, ಯಾರು ಇಲ್ಲಿ ಬಂದರು? ಇಲ್ಲಿಂದ ಹೊರಟು ಹೋಗಿ, ಇಲ್ಲವಾದಲ್ಲಿ ನೀವು ಪಾಪಗಳನ್ನ ಎದುರಿಸಬೇಕು ಎಂದು ಹೇಳುತ್ತೆ. ಆಗ ಕಾವ್ಯ ತಡವುತ್ತಾ, ಯಾರಲ್ಲಿ? ಹೊರಗೆ ಬನ್ನಿ, ನಾನು ಕೇವಲ ಸತ್ಯವನ್ನ ಹುಡುಕುತ್ತಿದ್ದೇನೆ ಎಂದು ಹೇಳ್ತಾಳೆ. ಆಗ ಸಮಾಧಿಯ ಒಳಗಡೆ ಒಂದು ಬೃಹತ್ ಕಲ್ಲು ಮತ್ತೆ ಬಾಗಿಲು
ಅದರ ಮೇಲೆ ಪ್ರಾಚೀನ ಲೇಖನಗಳನ್ನ ಕಾವ್ಯ ಕಾಣ್ತಾಳೆ. ಆಗ ಕಾವ್ಯ ಆಶ್ಚರ್ಯದಿಂದ ಅಂತಿಮ ದ್ವಾರ ಇದು, ಆದರೆ ಬಾಗಿಲು ತೆರೆದುಕೊಳ್ಳಲು ನಾನು ಏನ್ ಮಾಡಬೇಕು ಅಂತ ಮತ್ತೆ ತನ್ನ ಬಳಿ ಇರುವ ಕಾಗದಗಳನ್ನ ನೋಡ್ತಾಳೆ. ಕಾಗದಗಳ ಮೇಲೆ ಒಂದು ಬರಹವನ್ನ ಅವಳು ನೋಡ್ತಾಳೆ. ಆ ಬರಹ, ನಿನ್ನ ಹೃದಯದ ನಿಜವನ್ನ ಒಪ್ಪಿಕೋ, ಆಗ ಈ ದ್ವಾರ ತೆರೆಯುತ್ತದೆ ಎಂದು ಬರೆದಿರುತ್ತೆ. ಕಾವ್ಯ ಸಂಕಟದಿಂದ ಯೋಚಿಸತೊಡಗುತ್ತಾಳೆ. ನನ್ನ ಹೃದಯದ ನಿಜ ಏನಿರ್ಬೋದು ನನ್ನ ಹೃದಯದ ನಿಜ ಎಂದು ನಿಧಾನವಾಗಿ ಮಂತ್ರಾಕ್ಷರಗಳ ಕಡೆ ಕೈ ಚಾಚುತ್ತಾಳೆ. ಆಗ ಬಾಗಿಲು ರಕ್ತಸಕ್ತವಾಗಿ ರಕ್ತದ ಜೊತೆಗೆ ತೆರೆದುಕೊಳ್ಳುತ್ತದೆ. ಆ ಬಾಗಿಲಿನ ಒಳಗಡೆ ಒಂದು ಭೂತಿಯ ದೀಪದ ಬೆಳಗು, ಕಲ್ಲು ಮೇಜು, ಆ ಮೇಜಿನ ಮೇಲೆ ಪುರಾತನವಾದ ಚಿನ್ನದ ಪುಸ್ತಕವಿರುವುದನ್ನ ಕಾವ್ಯ ಕಾಣ್ತಾಳೆ. ಆ ಪುಸ್ತಕವನ್ನ ನೋಡಿದ ಕಾವ್ಯ, ಏನಿದು ಅಂತ ಆ ಪುಸ್ತಕದ ಹತ್ತಿರ ಹೊರಟು ಆ ಪುಸ್ತಕವನ್ನ ಮುಟ್ತಾಳೆ. ಆ ಪುಸ್ತಕವನ್ನ ಕಾವ್ಯ ಮುಟ್ಟಿದ ತಕ್ಷಣ ಒಂದು ರೀತಿಯ ನೀಲಿ ಬಣ್ಣ, ನೀಲಿ ಬೆಳಕು ಹೊರಡುತ್ತೆ. ಆ ನೀಲಿ ಬೆಳಕಿನಲ್ಲಿ ನೀನು ಕಂಡು ಹಿಡಿಯುವ ಸತ್ಯವು ಕೇವಲ ನಿನ್ನನ್ನ ಬದಲಾಯಿಸುತ್ತದೆ. ಆದರೆ ನೀನು ಇದನ್ನ ಉಳಿಸಿಕೊಳ್ಳಬೇಕಾದರೆ ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತದೆ ಎಂದು ಬರೆದಿರುತ್ತೆ. ಇದರಿಂದ ಆಶ್ಚರ್ಯಚಕಿತವಾದ ಕಾವ್ಯ ಮೂಕ ಸ್ತಬ್ಧಳಾಗಿ ನಿಂತಿರ್ತಾಳೆ. ಆಗ ಅಲ್ಲಿಗೆ ಮಾಂತ್ರಿಕನ ಆಗಮನವಾಗುತ್ತೆ. ತಕ್ಷಣ ಮಾಂತ್ರಿಕನು ಪ್ರತ್ಯಕ್ಷನಾಗುತ್ತಾನೆ. ಅವನ ಮಗುವು ಅವನ ಮುಖದಲ್ಲಿ ಒಂದು ರೀತಿಯ ನಗು ಇರುತ್ತೆ. ಆಗ ಮಾಂತ್ರಿಕ, ನೋಡಿದ್ಯಾ, ಈ ಸತ್ಯ ಈಗ ನಿನ್ನದು, ಆದರೆ ನಿನ್ನ ಪರಿಸ್ಥಿತಿಗೆ ಇದು ಸಹಾಯ ಮಾಡುತ್ತೆ, ಈ ಪುಸ್ತಕ ಸಹಾಯ ಮಾಡುತ್ತದೆಯೇ ಎಂದು ಪ್ರಶ್ನೆ ಮಾಡ್ತಾನೆ. ಕಾವ್ಯ, ಏನು ನಿಜ ಏನು ಅಂತ ಹೇಳು ನನಗೆ ಅಂತ ಕೇಳ್ತಾಳೆ. ಈಗ ನಮ್ಮಲ್ಲಿ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆಗಳು ಏನು ಅಂತಂದ್ರೆ, ಆ ಪುಸ್ತಕವನ್ನ ಕಾವ್ಯ ಓದಿ ಆ ಷಡ್ಯಂತ್ರವನ್ನ ಬಯಲು ಮಾಡ್ತಾಳ? ಕಾವ್ಯ ಈ ರಹಸ್ಯವನ್ನ ಉದುಗಿಸಲು, ಈ ರಹಸ್ಯವನ್ನ ಬಯಲು ಮಾಡಲು ಹೋರಾಡ್ತಾಳ? ಮಾಂತ್ರಿಕನು ಅವಳೊಂದಿಗೆ ಈ ರಹಸ್ಯವನ್ನ ಬಯಲು ಮಾಡಲು ಸಹಕರಿಸ್ತಾನ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ಕಥೆಯ ಮುಂದುವರಿದ ಭಾಗವನ್ನ ನಾವು ತಿಳ್ಕೋತಾ ಹೋಗೋಣ. ಇಂತಿ ನಿಮ್ಮ ವಿಕೆ. ಧನ್ಯವಾದಗಳು.